ಯಾರು ಪಿ ಎಫ್ ನ ಕ್ಲೈಮ್ ಮಾಡಕ್ಕೆ ಅಪ್ಲೈ ಮಾಡ್ತಾ ಇದ್ದೀರಾ, ಆಗಿದ್ರೆ ಈ ಒಂದು ಕೆಲಸ ನೀವು ಮುಂಚೆ ಮಾಡಲಿಲ್ಲ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಪಿ ಎಫ್ ಅಮೌಂಟ್ ನ ಕ್ಲೈಮ್ ಮಾಡಕ್ಕೆ ಆಗಲ್ಲ. ಆಗಿದ್ರೆ ಅದೇನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಮಿಸ್ ಆಗೋದಕ್ಕೂ ಮುಂಚೆ ಸೇವ್ ಮಾಡ್ಕೊಳ್ಳಿ, ಎಂಡ್ ತನಕ ನೋಡಿ. ಹೌದು, ನಿನ್ನೆ ಅಷ್ಟೇ ಇ ಪಿ ಎಫ್ ಅವರು ಈ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಯಾರ್ಯಾರು ಈ ನಾಮಿನೇಷನ್ ನ ಕಂಪ್ಲೀಟ್ ಮಾಡಿರಲ್ಲ ಅವರು ಇನ್ಮೇಲೆ ಪಿ ಎಫ್ ನ ಕ್ಲೈಮ್ ಮಾಡಕ್ಕೆ ಆಗಲ್ಲ. ಯಾಕಂದ್ರೆ ಇದರ ಹಿಂದೆ ಇರುವಂತ ರೀಸನ್ ಏನಂದ್ರೆ, ಮುಂಚೆ ಏನಾಗ್ತಾ ಇತ್ತು ಅಂದ್ರೆ ನಾಮಿನೇಷನ್ ಯಾರು ಮಾಡ್ತಾ ಇರ್ಲಿಲ್ಲ. ಪಿ ಎಫ್ ಅಕೌಂಟ್ ಹೊಂದಿರುವಂತ ಪರ್ಸನ್ ಡೆತ್ ಆದ್ರೆ ಅವ್ರ ಮನೆಯವರಿಗೆ ಅಮೌಂಟ್ ಹೋಗಕ್ಕೆ ತುಂಬಾನೇ ಕಷ್ಟ ಆಗ್ತಿತ್ತು. ಸೊ ಆದ್ರಿಂದ ಈಗ ಏನ್ ಮಾಡಿದ್ದಾರೆ, ಏನಾದ್ರು ಎಮರ್ಜೆನ್ಸಿ ಡೆತ್ ಆತರ ಏನಾದ್ರು ಆದ್ರೂ ಕೂಡ ಅವ್ರ ಮನೆಯವರಿಗೆ ನೇರವಾಗಿ ಅಮೌಂಟ್ ಇದು ತಲುಪಬೇಕಂತ ಇದನ್ನ ಕಂಪಲ್ಸರಿ ಮಾಡಿದ್ದಾರೆ. ಅಂದ್ರೆ ಮುಖ್ಯವಾಗಿ ನೀವು ಇಲ್ಲೊಂದು ತಿಳ್ಕೊಬೇಕಾಗಿರೋದಂದ್ರೆ, ಎಲ್ಲರೂ ಈ ನಾಮಿನೇಷನ್ ಮಾಡಿರ್ತಾರೆ, ಆದ್ರೆ ಬರೀ ಈ ನಾಮಿನೇಷನ್ ಅಷ್ಟೇ ಮಾಡಿ ಸುಮ್ಮನಾಗೋದಲ್ಲ, ಈ ಸೈನ್ ಇನ್ ಅಂತ ಮಾಡ್ಬೇಕಾಗುತ್ತೆ. ಅಂದ್ರೆ ಈ ಸೈನ್ ಇನ್ ಅಂದ್ರೆ ನೀವು ನಿಮ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಆಧಾರ್ ಬೇಸ್ಡ್ ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿ ನ ಎಂಟ್ರಿ ಮಾಡಿ ನೀವು ಕಂಪ್ಲೀಟ್ ಮಾಡಿದ್ರೆ ಅಷ್ಟೇ ಅದು ನೀವು ಈ ನಾಮಿನೇಷನ್ ಪ್ರೊಸೆಸ್ ನ ಕಂಪ್ಲೀಟ್ ಮಾಡ್ದಂಗೆ. ಅದರ್ವೈಸ್ ಇದು ಪೆಂಡಿಂಗ್ ಅಂತ ಶೋ ಆಗ್ತಾ ಇರುತ್ತೆ. ಸೊ ಮುಖ್ಯವಾಗಿ ನೀವು ತಿಳ್ಕೊಬೇಕಾಗಿರೋದು ಏನಂದ್ರೆ, ಇದನ್ನ ನೀವು ಕರೆಕ್ಟ್ ಆಗಿ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ಇನ್ಮೇಲೆ ನಿಮ್ಗೆ ಅವರು ಯಾವುದೇ ರೀತಿ ನೀವು ಯಾವುದೇ ಕ್ಲೈಮಿಗೆ ಅಪ್ಲೈ ಮಾಡಿದ್ರು ಕೂಡ ಕ್ಲೈಮು ಆಗಲ್ಲ. ನೀವು ಇದನ್ನ ಚೆಕ್ ಮಾಡೋದು ಹೇಗೆ ಅಂತ ಕೇಳೋದಾದ್ರೆ, ಮೊದಲಿಗೆ ನೀವು ಮೆಂಬರ್ ಪೋರ್ಟಲ್ಗೆ ಹೋಗಿ, ಆ ಮೆಂಬರ್ ಪೋರ್ಟಲ್ದು ಲಿಂಕ್ ನ ನಾನು ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಆ ಲಿಂಕ್ ನ ನಾನು ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಹಾಕಿರ್ತೀನಿ. ನೀವು ಹೋಗಿ ಅಲ್ಲಿ ಕ್ಲಿಕ್ ಮಾಡಿ ಡೈರೆಕ್ಟ್ ನಿಮಗೆ ಮೆಂಬರ್ ಪೋರ್ಟಲ್ಗೆ ಹೋಗ್ತೀರಾ. ಒನ್ಸ್ ಮೆಂಬರ್ ಪೋರ್ಟಲ್ಗೆ ಹೋದ ನಂತರ ಅಲ್ಲಿ ಈ ನಾಮಿನೇಷನ್ ಅನ್ನೋ ಆಪ್ಷನ್ ಇರುತ್ತೆ. ಸೊ ಈ ನಾಮಿನೇಷನ್ ಆಪ್ಷನ್ ಹೋಗಿ ಅಲ್ಲಿ ಹೋದ್ರೆ ನಿಮ್ಮ ಸ್ಟೇಟಸ್ ಪೆಂಡಿಂಗ್ ಅಂತ ಇದ್ರೆ ಇವತ್ತೇ ನೀವು ಅದನ್ನ ಈ ಸೈನ್ ಇನ್ ಮಾಡಿ ಆಧಾರ್ ಒ ಟಿ ಪಿ ಎಂಟ್ರಿ ಮಾಡಿ ಕಂಪ್ಲೀಟ್ ಮಾಡಿ. ಸೊ ಇದಿಷ್ಟು ಇ ಪಿ ಎಫ್ ಅವರು ನಿನ್ನೆ ಕೊಟ್ಟಿರುವಂತಹ ಹೊಸ ಅಪ್ಡೇಟು. ನನಗೆ ತಿಳಿದ ಮಟ್ಟಿಗೆ ತುಂಬಾ ಜನ ಈ ನಾಮಿನೇಷನ್ ಯಾರು ಕಂಪ್ಲೀಟ್ ಮಾಡಿರಲ್ಲ. ಒಂದ್ ಪಕ್ಷ ಈ ನಾಮಿನೇಷನ್ ಕಂಪ್ಲೀಟ್ ಮಾಡಿದ್ರು ಕೂಡ ಯಾರನ್ನು ಇನ್ನೂ ಈ ಸೈನ್ ಇನ್ ಮಾಡಿರಲ್ಲ. ಸೊ ನೀವು ಈ ಸೈನ್ ಇನ್ ಮಾಡಿದ್ದೀರಾ, ಮಾಡಿದ್ರೆ ಕಮೆಂಟ್ ಮಾಡಿ. ಮತ್ತೆ ಯಾರು ಇನ್ನೂ ಈ ಸೈನ್ ಮಾಡಿಲ್ಲ ಅವರು ಈಗಲೇ ಈ ಸೈನ್ ಇನ್ ಮಾಡಿ, ನಿಮಗೆ ಮುಂದೆ ಪಿ ಎಫ್ ಕ್ಲೈಮ್ ಮಾಡಕ್ಕೆ ಯಾವುದೇ ರೀತಿ ತೊಂದರೆ ಆಗದಲ್ಲೇ ಇರಲಿ. ಈ ವಿಡಿಯೋನ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ, ಯಾಕಂದ್ರೆ ಕ್ಲೈಮ್ ಮಾಡುವಾಗ ಯಾರಿಗೂ ತೊಂದರೆ ಆಗಬಾರ್ದು. ಸೊ ಈಗಲೇ ಈ ವಿಷಯನ ಎಷ್ಟು ಜನಕ್ಕೆ ಆಗುತ್ತೆ ಅಷ್ಟು ಜನಕ್ಕೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದೇ ರೀತಿ ನಿಮಗೆ ನಿಖರವಾದ ಕ್ವಿಕ್ ಅಪ್ಡೇಟ್ಸ್ಗೆ ನಮ್ಮ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ. ಈ ನಾಮಿನೇಷನ್ ಮತ್ತೆ ಈ ಸೈನ್ ಇನ್ ಯಾವ ತರ ಮಾಡೋದು ಅದ್ರ ಕಂಪ್ಲೀಟ್ ವಿಡಿಯೋ ಬೇಕಾದ್ರೆ ನನ್ನ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ನಿಮಗೆ ಅದ್ರದ್ದು ಈ ಸೈನ್ ಇನ್ ಯಾವ ರೀತಿ ಮಾಡೋದು ಅನ್ನೋದು ವಿಡಿಯೋ ಮಾಡಿ ಹಾಕ್ತೀನಿ. ಇದೇ ರೀತಿ ಹೊಸ ಅಪ್ಡೇಟ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹೊಸ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.